ಇವತ್ತು 2019ನೇ ಇಸವಿಗೆ ಸಂಬಂಧಪಟ್ಟಂಥ ಒಂದು ಜಾಗದ ಕೇಸಿಗೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಅವರ ಪತ್ನಿ ಶ್ರೀಮತಿಯವರ ಮೇಲೆ ಒಂದು ಕಂಟೆಂಪ್ಟ್ ಪಿಟಿಷನ್ನು ದಾಖಲಾಗಿತ್ತು. ಆ ಕಂಟೆಂಪ್ಟ್ ಪಿಟಿಷನ್ನಲ್ಲಿ ಇತ್ತೀಚೆಗೆ ಮಹೇಶ್ ಶೆಟ್ಟಿಯವರು ಮಾತಾಡಿದ್ದಾರೆ ಅನ್ನುವಂಥ ಒಂದು ಪೆನ್ ಡ್ರೈವನ್ನು ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ನ್ಯಾಯಾಲಯಕ್ಕೆ ಅಗೌರವವನ್ನು ತರುವಂತಹ ಮಾತುಗಳನ್ನು ಆಡಿದ್ದಾರೆ ಅಂತ ಗಮನಕ್ಕೆ ತಂದಿತ್ತು. ಆ ಬಗ್ಗೆ ವಿಚಾರಣೆಯ ಸಲುವಾಗಿ ನ್ಯಾಯಾಲಯ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತ ಆದೇಶ ಮಾಡಿತ್ತು. ಆ ಆದೇಶದ ಪ್ರಕಾರ ನಾವಿವತ್ತು ಆರೋಪಿಯವರನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಹಾಜರು ಮಾಡಿದ್ವಿ. ಆ ವಿಚಾರಣೆ ಇವತ್ತು ನಡೆದಿದೆ. ಆ ವಿಚಾರಣೆ ಸಮಯದಲ್ಲಿ ನ್ಯಾಯಾಲಯದ ಬಗ್ಗೆ ದುರುದ್ದೇಶದಿಂದ ಅವಮಾನಕರವಾಗಿ ಮಾತಾಡಬೇಕು ಅನ್ನೋ ಉದ್ದೇಶ ಇಲ್ಲದೆ ಮಾತಾಡ್ತಿರ್ತಕ್ಕಂಥ ವಿಚಾರ, ಅದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೀವಿ. ನ್ಯಾಯಾಲಯದ ಬಗ್ಗೆ ನಮಗಿತ್ತು ಸಂಪೂರ್ಣವಾದಂತಹ ಗೌರವ ಇದೆ. ಈ ದೇಶದ ಕಾನೂನು ಮತ್ತು ನ್ಯಾಯಾಲಯವನ್ನು ನಾವು ಗೌರವಿಸ್ತೀವಿ ಅಂತ ಹೇಳಿ ನಾವು ಅಫಿಡವಿಟನ್ನು ಹಾಕಿದ್ದೀವಿ. ನಮ್ಮ ಅಫಿಡವಿಟನ್ನು ಪರಿಗಣನೆ ಮಾಡಿದಂತಹ ನ್ಯಾಯಾಲಯ ಅದನ್ನು ಆಪೋಸಿಟ್ ಪಾರ್ಟಿಯವ್ರಿಗೆ ಒಂದು ಕಾಪಿ ಕೊಡಿ ಅಂತ ಹೇಳಿದ್ರು. ಅದನ್ನು ನಾವು ಮಾಡಿದ್ದೀವಿ. ಅದರ ಬಗ್ಗೆ ಆದೇಶವನ್ನು ಮುಂದಿನ ವಿಚಾರಣೆಯಲ್ಲಿ ಮಾಡ್ತೀವಿ ಅಂತ ನ್ಯಾಯಾಲಯ ಹೇಳಿದೆ. ಮತ್ತು ಈ ಪ್ರಕರಣಕ್ಕೂ ಮತ್ತು ಆ ವಿಡಿಯೋಗೂ ಸಂಬಂಧ ಇಲ್ಲ. ಮತ್ತು ಕಂಟೆಂಪ್ಟ್ ಏನು ಪಿಟಿಷನ್ ಆಗಿದೆ ಅದರಲ್ಲಿ ಯಾವುದೇ ನಿರ್ದೇಶನವನ್ನು ಸಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮೇಲಾಗಲಿ ಮತ್ತು ಅವರ ಶ್ರೀಮತಿಯವ್ರ ಮೇಲಾಗಲಿ ನ್ಯಾಯಾಲಯ ಮಾಡಿಲ್ಲ. ಈ ಕಂಟೆಂಪ್ಟ್ ದುರುದ್ದೇಶದಿಂದ ಇವರು ಕೂಡಿದ್ದಾಗಿದೆ ಅನ್ನೋದನ್ನು ನಾವು ನ್ಯಾಯಾಲಯದ ಗಮನಕ್ಕೆ ತಗೊಂಬಂದಿದ್ದೀವಿ. ಮುಂದಿನ ವಿಚಾರಣಾ ದಿನಾಂಕ 23/1/2024 ಅವತ್ತಿನ ದಿನ ನಾವು ಮತ್ತಷ್ಟು ನ್ಯಾಯಾಲಯಕ್ಕೆ ಈ ಏನು ಕಂಟೆಂಪ್ಟ್ ಪಿಟಿಷನ್ ಇದೆ ಇದರಲ್ಲಿ ಯಾವುದೇ ಆದೇಶವನ್ನು ಪರಿಪಾಲನೆ ಮಾಡಲು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರಿಗಾಗಲಿ ಅವರ ಶ್ರೀಮತಿಯವ್ರಿಗಾಗಲಿ ಯಾವುದೇ ಆದೇಶವನ್ನು ಮಾಡಿಲ್ಲ ಅನ್ನೋ ವಿಚಾರವನ್ನು ನ್ಯಾಯಾಲಯದ ಗಮನಕ್ಕೆ ನಾವು ತಗೊಂಬರೋರಿದ್ದೀವಿ. ಇಷ್ಟು ಇವತ್ತೊಂದು ದಿವಸ ನಡೆದಂತಹ ವಿಚಾರ. ನ್ಯಾಯಾಲಯದ ಬಗ್ಗೆ ಆಡಿರ್ತಕ್ಕಂತಹ ಮಾತನ್ನು ಯಾರೂ ಆಗೋದಿಲ್ಲ, ಸಮರ್ಥಿಸ್ಕೋಬಾರ್ದು. ನ್ಯಾಯಾಲಯದ ಬಗ್ಗೆ ಖಂಡಿತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರಿಗೆ ಗೌರವ ಇದೆ. ಆ ಗೌರವವನ್ನು ನನ್ನ ಜೊತೆನಲ್ಲೂ ಹೇಳ್ಕೊಂಡಿದ್ದಾರೆ. ನಾನು ಅವ್ರಿಗೆ ತಿಳಿ ಹೇಳಿದ್ದೀನಿ. ನ್ಯಾಯಾಲಯದ ವಿರುದ್ಧ ಯಾವುದೇ ಅಸಮಾಧಾನವೂ ಸಹ ನಮಗಿಲ್ಲ. ಅವರು ನ್ಯಾಯಾಲಯಕ್ಕೆ ನಾವು ತಪ್ಪು ಮಾತನ್ನು ಆಡಿದ್ದೀವಿ ಅಂತ ಅನ್ನೋದಾದರೆ ಖಂಡಿತ ಅದಕ್ಕೆ ನಾವು ಕ್ಷಮೆ ಕೇಳಿರ್ತೀವಿ. ನಮ್ಮನ್ನು ಕ್ಷಮಿಸಿ ಅನ್ನುವಂಥದ್ದನ್ನು ನಾವು ಅಫಿಡವಿಟಲ್ಲಿ ಬರೆದು ನ್ಯಾಯಾಲಯದ ಮುಂದೆ ಸಲ್ಲಿಸಿದ್ದೀವಿ. ಈ ಮೊದಲು ಒಂದು ಕೇಸಲ್ಲಿ ನ್ಯಾಯಕ್ಕಾಗಿ ಒಂದು ಹೋರಾಟವನ್ನು ದೇಶದಿಂದ ನಮ್ಮ ತಿಮ್ರೋಡಿ ಹೋರಾಟ ಮಾಡಿದ್ದಾರೆ. ಖಂಡಿತ ಈಗ ನ್ಯಾಯಾಲಯವನ್ನು ಅವಮಾನವಂತ ಒಂದು ಮಾತನ್ನು ಹೇಳಿದ್ದಾರೆ ಅಂತ ಗುರುತರವಂಥ ಆರೋಪವನ್ನು ಬರ್ತದೆ. ಸೊ ಇದೊಂದು ನೋಡಿ, ಈ ಕಂಟೆಂಪ್ಟ್ ಇದೆಯಲ್ಲ, ನಾನು ಹೇಳ್ತೀನಿ ನೋಡಿ, ಈ ಕಂಟೆಂಪ್ಟ್ ಇದೆಯಲ್ಲ 2019ನೇ ಇಸವಿಗೆ ಸಂಬಂಧಪಟ್ಟಂಥ ಆದೇಶ 2020ನೇ ಇಸವಿನಲ್ಲಿ ಹಾಕಿದಂತಹ ಕಂಟೆಂಪ್ಟ್ ಪಿಟಿಷನ್. ಈ ವಿಡಿಯೋ ಏನಿದೆ ಅದು 2023ರಲ್ಲಿ ತೆಗೆದಿರ್ತಕ್ಕಂತಹ ವಿಡಿಯೋ. ಆ ಕಂಟೆಂಪ್ಟ್ಗೂ ಈ ವಿಡಿಯೋಗೂ ಏನು ಸಂಬಂಧ? ನ್ಯಾಯಾಲಯದ ಗೌರವವನ್ನು ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ. ನ್ಯಾಯಾಲಯದ ಆದೇಶವನ್ನು ನಾವೆಲ್ಲರೂ ಪಾಲಿಸ್ತೀವಿ, ಎಲ್ಲರೂ ಗೌರವಿಸ್ತೀವಿ. ನಮ್ಮ ಆದ್ಯ ಕರ್ತವ್ಯ ಅದು ಖಂಡಿತ ಮಾಡ್ತೇವೆ. ಆದರೆ ಅದಕ್ಕೆ ಬೇರೆ ರೀತಿಯಾದಂತಹ ಪ್ರೊಸೀಜರ್ ಇದೆ. 2019ನೇ ಇಸ್ವಿ ಡೈರೆಕ್ಷನ್ನು ಅದು ಇರೋದು PDO ಮೇಲೆ ಡೈರೆಕ್ಷನ್ ಇರೋದು. ಆ ಕೇಸ್ನಲ್ಲಿ ಇದರ ಪ್ರಸ್ತುತತೆ ಏನು? ಮತ್ತು ಈ ಏನು ವಿಡಿಯೋ ಸಲ್ಲಿಸಿದ್ದಾರೆ ಆ ವಿಡಿಯೋ ಬಗ್ಗೆ ಸಿವಿಲ್ ನ್ಯಾಯಾಲಯದಲ್ಲಿ 2 ಪ್ರಕರಣದಲ್ಲೂ ಸಹ ಅದೇ ವಿಡಿಯೋನ ಸಲ್ಲಿಸಿದ್ದಾರೆ. ಅದು ವಿಚಾರಣೆಗೆ ಬಾಕಿ ಇದೆ. ಆ ಸಮಯದಲ್ಲಿ ಅದೇ ವಿಡಿಯೋನ ಎಷ್ಟು ಕೇಸ್ಗಳಿಗೆ ಅಂತ ಹಾಜರು ಮಾಡೋದು? ಎಷ್ಟು ಕೇಸ್ಗೆ ಅಂತ ಹಾಜರು ಮಾಡೋದು? ಎಲ್ಲ ಪ್ರಕರಣದಲ್ಲೂ ಒಂದೇ ಸಾಕ್ಷ್ಯವನ್ನು ಒಂದೇ ವಿಚಾರಣೆಯನ್ನು ತಗೊಂಬಂದು ಹಾಕೋದು ಎಷ್ಟು ಸೂಕ್ತ, ಎಷ್ಟು ಸಮಂಜಸ ಅನ್ನೋದಷ್ಟೇ ನಮ್ಮ ಪ್ರಶ್ನೆ. ನ್ಯಾಯಾಲಯಕ್ಕೆ ತಲೆಬಾಗಬೇಕು, ನ್ಯಾಯಾಲಯದ ಆದೇಶವನ್ನು ಗೌರವಿಸಬೇಕು, ಈ ನೆಲದ ಕಾನೂನನ್ನು ಗೌರವಿಸಬೇಕು. ಅದೆಲ್ಲದ್ರ ಬಗ್ಗೆ ನಮಗೆ ಅರಿವಿದೆ. ನಾವು ಸೂಕ್ತ ತಿಳುವಳಿಕೆಯನ್ನು ಮಹೇಶ್ ಶೆಟ್ಟಿ ಅವರು ಕೊಟ್ಟಿದ್ದೀವಿ. ಅವರು ಸಹ ಅದನ್ನು ಒಪ್ಪಿದ್ದಾರೆ. ಇಲ್ಲಿ ದುರುದ್ದೇಶ ಕಾಣ್ತಾ ಇದೆ. ಆ ದುರುದ್ದೇಶದ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ. ಸರ್, ಈಗ ಹೇಳಿದ್ರಿ ಸಿವಿಲ್ ಕೋರ್ಟಲ್ಲಿ ಆಗಲೇ ಇರಬೇಕಾದ್ರೆ ಈಗ ಹೈಕೋರ್ಟಲ್ಲಿ ಕೂಡ ಕಂಟೆಂಪ್ಟ್ ಹಾಕಿದ್ದಾರೆ. ಏನು ದುರುದ್ದೇಶಪೂರ್ವಕವಾಗಿ ನಿಮ್ಮ ಮೇಲೆ ಷಡ್ಯಂತ್ರಗಳೇನಾದರೂ ನಡೀತಾ ಇದೆ? ಷಡ್ಯಂತ್ರಗಳೇ ನಡೀತಾ ಇರುವಂಥದ್ದು. ನಾವು ಯಾವುದೇ ಕಾನೂನನ್ನು ಉಲ್ಲಂಘನೆ ಮಾಡಿ ನಾವು ಕೆಲಸ ಮಾಡೋದಿಲ್ಲ. ಕಾನೂನಲ್ಲಿ ಉಲ್ಲಂಘನೆ ಮಾಡಿ ಕೆಲಸ ಮಾಡೋದಿಲ್ಲ. ಇದು ಏನೋ ಇವತ್ತೊಂದು ಕಳೆದ 12 ವರ್ಷದ ಹಿಂದೆ ಸೌಜನ್ಯ ಅನ್ನುವಂಥ ಬಾಲಕಿ ಅತ್ಯಾಚಾರ ಕೊಲೆ ಆಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ.
ಅದರ ಪರವಾಗಿ ಇವಾಗ ಯಾವಾಗ ಅದರ ಅಲ್ಲಿ ಆರೋಪಿ ಅಂತ ಹೇಳಿ ಧರ್ಮಸ್ಥಳದ ಕೆಲಸದವರನ್ನು ಹಿಡಿದು ಕೊಟ್ಟವರನ್ನು ಆರೋಪಿ ಅಂತ ಮಾಡಲಿಕ್ಕೆ ಹೊರಟಿದೆ. ಏನೋ ನ್ಯಾಯಾಲಯ, ಘನ ನ್ಯಾಯಾಲಯ ಅದಕ್ಕೊಂದು ಒಳ್ಳೆ ತೀರ್ಪನ್ನು ಕೊಟ್ಟಿದೆ. ಏನು ಕೊಟ್ಟಿದೆ? ಅವನು ಆರೋಪಿ ಅಲ್ಲವೇ ಅಲ್ಲ ಅಂತೇಳಿ ಬಿಟ್ಟಿದ್ದಾರೆ, ಅವನು ನಿರ್ದೋಷಿ ಹಾಕಿದ್ದಾರೆ. ಅದರ ಮೇಲೆ ಹೋರಾಟ ಪ್ರಾರಂಭ ಆಗಿದೆ. ಆರೋಪಿಗಳು ಯಾರು ಅಂತೇಳಿ ನಾವು ಆರೋಪಿಗಳು ಯಾರು ಅಂತ ಹೇಳಿ ಹೋರಾಟ ಮಾಡುವಾಗ ನಮ್ಮ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡ್ತಾ ಹೋದರೆ ಯಾರು ಅತ್ಯಾಚಾರಿಗಳಿದ್ದಾರೆ ಅವರನ್ನು ರಕ್ಷಣೆ ಮಾಡುವವರು, ಅದಕ್ಕೆ ನಾವೇನು ಬೀದಿಗೆ ಇಳಿದು ಹೋರಾಟ ಮಾಡಲಿಕ್ಕಿಲ್ಲ. ಇದು ಬೇರೆ ಏನಿಲ್ಲ. ಯಾವತ್ತಿದು ಯಾವ ಕೇಸುಗಳನ್ನು ಇಟ್ಕೊಳ್ಳೋದು ಕಾನೂನಿನ ವಿರುದ್ಧ ನಮ್ಮ ದೇಶದ ಕಾನೂನು, ಅದನ್ನು ನಾವು ಗೌರವಿಸ್ತೇವೆ ನಾವು. ನಮ್ಗೆ ಏನದರಲ್ಲಿ ನೋವಿಲ್ಲ. ನಾವು ಕೇಳುವಂಥದ್ದು ಆಡಳಿತೆಯಲ್ಲಿ ತೊಂದರೆಗಳಿದ್ದರೆ ಅದನ್ನು ಸಂವಿಧಾನದ ಮೇಲೆ ಆಗಲಿ. ಇಲ್ಲ, ನಾನು ಮಾಡಿದ ತಪ್ಪನ್ನು ನನ್ನ ಅಪ್ಪ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನಾನು ಹೇಳುವಂಥದ್ದು, ನಾವು ಇವತ್ತು ದೊಡ್ಡ ಮಟ್ಟದ ಹೋರಾಟವನ್ನು ಒಂದು ಜಯದ ಹಾದಿಯಲ್ಲಿ ಸಾಗ್ತಾ ಇದ್ದೇವೆ. ಅದಕ್ಕೆ ಕಡಿವಾಣವನ್ನು ಕಾನೂನಿನ ಒಂದು ಕುಣಿಕೆಗೆ ಸಿಕ್ಕಿಸಿ ನಮ್ಮನ್ನು ಏನಾದರೂ ಮಾಡುವಂತ ಹೇಳಿ ಇರುವಂಥದ್ದು ಏನು ಎದುರುದಾರರಿಗೆ. ಅದು ಯಶಸ್ವಿ ಆಗುವುದಿಲ್ಲ. ಯಾಕಂತ ಹೇಳಿದರೆ ಈ ದೇಶದ ಕಾನೂನನ್ನು ನಂಬಲೇಬೇಕು. ನಾವು ಹುಟ್ಟಿದ್ದು ಇಲ್ಲಿ, ಈ ಮಣ್ಣಲ್ಲೇ ಹುಟ್ಟಿದವ್ರು ನಾವು. ಈ ದೇಶದ ಕಾನೂನು ನಂಬಲೇಬೇಕಲ್ಲ. ಯಾರೋ ಒಬ್ರು ತಪ್ಪು ಮಾಡ್ತಾರೆ ಅಂತೇಳಿ ಇಡೀ ಕಾನೂನನ್ನು ಬೈತಾ ಕೂತ್ಕೊಳ್ಳಿಕ್ಕೆ ಅನ್ಯಾಯ ಆದವರಿಗೆ ನಾವು ಕೇಳ್ತೇವೆ. ನಮಗೆ ಅನ್ಯಾಯ ಆಗಿದೆ, ನಿಮ್ಮಿಂದ ಅನ್ಯಾಯ ಆಗಿದೆ, ಮಾಧ್ಯಮದವರಿಂದ ಅನ್ಯಾಯ ಆಗಿದೆ, ಯಾರು ಈ ಕೇಸನ್ನು ಹಾಕ್ತಾ ಇಲ್ಲ, ಈ ಪ್ರಕರಣ ಯಾವುದೇ ದೊಡ್ಡ ಚಲನಗಳಲ್ಲಿ ಬರ್ತಾ ಇಲ್ಲ, ಪ್ರಶ್ನೆ ಮಾಡ್ತಿದ್ದೇವೆ ನಿಮ್ಮನ್ನು, ಯಾಕೆ ಮಾಡೋದಿಲ್ಲ ಅಂತ ಕೇಳ್ತೇವೆ ನಾವು. ಅದು ನಮ್ಮ ನೋವನ್ನು ಕೇಳುವಂಥದ್ದು, ಕೇಳಲೇಬೇಕಲ್ಲ. ಪತ್ರಿಕಾ ಸ್ವಾತಂತ್ರ್ಯ ಅಂತ ಹೇಳಿದರೆ ಯಾವ ಪತ್ರಿಕೆಯಲ್ಲಿ ಬರ್ತದೆ? ಯೂಟ್ಯೂಬಲ್ಲಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಮಾತ್ರ ಬರ್ತದೆ. ಯಾವ ದೊಡ್ಡ ಚಾನಲ್ಗಳು ಎಲ್ಲಿ ಹೋಗಿದ್ದಾವೆ? ಹಾಗಾದರೆ ಎಲ್ಲಿಯಾದರೂ ನ್ಯಾಯ ಕೇಳಿದ್ದುಂಟಾ? ಆ ಮಗುವಿಗೆ ನ್ಯಾಯ ಕೇಳಿದ್ದುಂಟಾ? ಯಾವ ಚಾನಲ್ ಆದರೆ 2013ರಲ್ಲಿ ಮಾತಾಡಿದರೆ ಅದರ ಮೇಲೆ ಯಾವ ಚಾನಲ್ಗಳು, ದೊಡ್ಡ ಚಾನಲ್ಗಳು ಇವತ್ತು ಇಷ್ಟು ತನಕ ಕೇಳಿದ್ರು? ಇದನ್ನು ನಿಲ್ಲಿಸುವವರು ಯಾರು? ಕೋರ್ಟಲ್ಲಿ ಇತ್ಯರ್ಥ ಆಗಿದೆ ಅಲ್ಲ ಈಗ, ಅವನ ಆರೋಪಿ ಅಲ್ಲ ಅಂತೇಳಿ. ಕೆಲವು ಮಾಧ್ಯಮಗಳು ಅದನ್ನು ಹೇಳ್ತಿದ್ದಾರೆ, ಅವನ ಆರೋಪಿ ಅಂತೇಳಿ. ಅದು ಹೇಗೆ ಹೇಳ್ತಾರೆ? ಹಾಗಾದರೆ ಅವರು ಮಾಡಿದ್ದು ಕಾನೂನು ನಿಂದನೆ ಅಲ್ವಾ? ಹೇಗೆ ಈಗ ನಾವು ಕಾನೂನು ನಿಂದನೆ ಮಾಡಿದಂತೆ ಮಾತಾಡುವಂಥ ಯಾರು ವಕೀಲರುಗಳು ಇದ್ದಾರಲ್ಲ, ಅದು ಕಾನೂನು ನಿಂದನೆ ಅಲ್ವಾ? ಒಂದು CBI ವಿಶೇಷ ನ್ಯಾಯಾಲಯ ನಿರ್ದೋಷಿ ಅಂತ ಬಿಟ್ಟ ಮೇಲೆ ಅವನೇ ಆರೋಪಿ ಅಂತ ಅವರ ಪರಗಿರುವ ಮಾಧ್ಯಮಗಳು ಮಾತಾಡ್ತಾ ಇದ್ದಾರಲ್ಲ, ಅಲ್ಲಿ ಯಾಕೆ ಕಂಟೆಂಪ್ಟ್ ಕೇಸ್ ಹಾಕುವುದಿಲ್ಲ ಇವರು, ಈ ವಕೀಲರುಗಳು? ಬರೀ ನಮ್ಮನ್ನು ಯಾಕೆ ಟಾರ್ಗೆಟ್ ಮಾಡ್ತಾರೆ? ನಾವು ಹೋರಾಟ ಮಾಡಬೇಕು, ಹೋರಾಟವನ್ನು ನಿಲ್ಲಿಸಬೇಕು. ಪೊಲೀಸ್ನವರು ಕೂಡ ಇವತ್ತು ನಾವು ಹೋರಾಟ ಮಾಡಬೇಕಾದ್ರೆ ದುಡ್ಡು ಕಟ್ಟಬೇಕು. ಒಂದು ಸಬ್ ಇನ್ಸ್ಪೆಕ್ಟರ್ಗೆ ಎಷ್ಟು? 4,000 ಚಿಲ್ಲರೆ. ಒಂದು PSIಗೆ ಎಷ್ಟು? 3,000 ಚಿಲ್ಲರೆ. ಒಂದು PC-ಗೆ ಎಷ್ಟು? ಎಲ್ಲ ಲೀಸ್ಟ್ ಮಾಡಿ ನಿಮಗೆ ಎಷ್ಟು ಜನ ಬೇಕು ನಿಮ್ಮ ಒಂದು ಹೋರಾಟದ, ಸೌಜನ್ಯಪರ ಹೋರಾಟದ ಭದ್ರತೆಗೆ, ಇವರಿಗೆ ಇಷ್ಟಿಷ್ಟು ಪೀಸ್ ಅಂತ. ಇದು ಯಾವ, ಅದನ್ನು ಕೇಳೋದು, ಇದು ಯಾವ ಕಾನೂನಲ್ಲಿ ಇದೆ ಅಂತೇಳಿ ನಾವು ಅದನ್ನು ಪ್ರಶ್ನೆ ಮಾಡಿ. ಇದು ಯಾವ ಕಾನೂನಲ್ಲಿ ಇದೆ ಸ್ವಾಮಿ? ನಮ್ಮ ಹತ್ರ ರಸೀದಿ ಇದೆ. 70,000 ಕೊಡಬೇಕು ಅಂತ ಹೇಳಿ ನಮ್ಮ ಸ್ಟೇಷನ್ನಲ್ಲಿ ಓದಿ ಹೇಳ್ತಾರೆ. ನಾನು ದಾಖಲೆ ಕೊಡಿ ಅಂತ ಹೇಳಿದರೆ ದಾಖಲೆ ಕೊಡ್ಲಿಕ್ಕೆ ಆಗುದಿಲ್ಲ ನಿಮಗೆ. ಮೊನ್ನೆ ಒಂದು ಹೋರಾಟಕ್ಕೆ ಅದಕ್ಕೋಸ್ಕರವೇ ನಾವು 4 PC-ಯನ್ನು ತಗೊಂಡಿದ್ದೇವೆ. 12,860 ರೂಪಾಯಿ ಕಟ್ಟಿ. ಯಾಕಂತ ಹೇಳಿದ್ರೆ ದಾಖಲೆಗೋಸ್ಕರ. ಇವರು ಬರ್ತಾರೆ, ಸರ್ಕಾರದಿಂದ ಸುತ್ತೋಲೆ ಬಂದಿದೆ ಅಂತ ಹೇಳ್ತಾರೆ. ಸೌಜನ್ಯ ಬರೋ ಹೋರಾಟ ಮಾಡಬೇಕಾದ್ರೆ ಅಲ್ಲಿ ಬಂದ PC-ಗಳಿಗೆ, ಪೊಲೀಸಿಗೆ, ಇನ್ಸ್ಪೆಕ್ಟರ್ಗೆ ಎಲ್ರಿಗೂ ದುಡ್ಡು ಕಟ್ಟಬೇಕು. ಇದು ಯಾವ, ನಾನು ಅದನ್ನು ಕೇಳಿದೆ, ಇದು ಯಾವ ಕಾನೂನು ಅಂತ ಹೇಳಿ. ಅದನ್ನು ಕೇಳಿದ ತಕ್ಷಣ ಸೌಜನ್ಯನ ಯಾರು ಪರ ಹೋರಾಟ ಮಾಡೋರು ಕೇಳಿದ್ರೆ, ಸೌಜನ್ಯನ ವಿರೋಧಿಗಳು ಯಾರಿದ್ದಾರೋ ಅವರು ತಂದು ನ್ಯಾಯಾಂಗದ ಬಗ್ಗೆ ನಿಂದನೆ ಮಾಡ್ತಾರೆ. ಇದು ಹೇಗೆ ನಿಂದನೆ ಆಗ್ತದೆ? ಈಗ ಎಲ್ಲಾದ್ರೂ ಒಂದು ಸಾರ್ವಜನಿಕ ಹೋರಾಟಕ್ಕೆ ಒಂದು ಹೋರಾಟಗಾರರಿಂದ ದುಡ್ಡು ಕಲೆಕ್ಷನ್ ಮಾಡುವ ವ್ಯವಸ್ಥೆ ಇದೆಯಾ ದೇಶದಲ್ಲಿ? ನಂಗೆ ಗೊತ್ತಿಲ್ಲ. ಅದು ಪೊಲೀಸ್ ಇಲಾಖೆಯಿಂದಲೇ ಕಲೆಕ್ಷನ್ ಮಾಡುವಂಥದ್ದು. ಹೇಳ್ತಾರೆ SP ಆರ್ಡರ್ ಮಾಡಿದ್ದು ಅಂತ ಹೇಳ್ತಾರೆ. ಯಾರು? ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾರೆ, PSI ಹೇಳ್ತಾರೆ. ಸೌಜನ್ಯನ ಹೋರಾಟ ಮಾಡಬೇಕಾದ್ರೆ ಎಲ್ಲ ಬಂದೋಬಸ್ತಿಗೆ DR-ನವ್ರು ಬಂದರೆ ಅವ್ರಿಗೂ ದುಡ್ಡು ಕಟ್ಟಬೇಕು, PC-ಗಳಿಗೆ ದುಡ್ಡು ಕಟ್ಟಬೇಕು, PSI-ಗೆ ದುಡ್ಡು ಕಟ್ಟಬೇಕು, ಸರ್ಕಲ್ ಇನ್ಸ್ಪೆಕ್ಟರ್ಗೆ ದುಡ್ಡು ಕಟ್ಟಬೇಕು. ಅದು ಎಲ್ಲಿ? ಜಿಲ್ಲೆಯ ಡಿಸ್ಟ್ರಿಕ್ಟ್ ಇದರಲ್ಲಿ ಹೋಗಿ DSP-ಗೆ ಕಟ್ಟಬೇಕು, ಚಾನಲ್ನ ಮುಖಾಂತರ ಕಟ್ಟಬೇಕು, ಚಲನ್ ಕಟ್ಟಬೇಕು. ಇದು ಎಂಥದ್ದು ಅಂತ ಕೇಳುವಂಥದ್ದು. ಹಾಗಾದ್ರೆ ಸಾಮಾಜಿಕ ಹೋರಾಟ ಇಲ್ವಾ? ಫಂಡಮೆಂಟಲ್ ರೈಟ್ ಅಂದರೆ ಏನು? ಸುಪ್ರೀಂ ಮಾಡಿದಂಥ ಆದೇಶ ಅಲ್ವಾ? ಜನಗಳಿಗೆ ಹಕ್ಕಿದೆ ನ್ಯಾಯ ಕೇಳುವುದು. ಎಲ್ಲಿದೆ ಹಕ್ಕು ಅಂತ ಕೇಳುವಂಥದ್ದು.
ಎಲ್ಲ ಟೋಟಲ್ ತಿಮ್ರೋಡಿ ಅವರು ಟಾರ್ಗೆಟ್ ಅಷ್ಟೇ. ಟಾರ್ಗೆಟ್ ಏನು ಟಾರ್ಗೆಟ್ ಇಲ್ಲ. ನಾನು ಇವತ್ತು ಈಗಿಂದ ಸೌಜನ್ಯನ ಪ್ರಕರಣದಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾಳೆಯಿಂದ ಕೇಸ್ ಇಲ್ಲ. ಇದು ಸೌಜನ್ಯನ ಹೋರಾಟವನ್ನು ನಿಲ್ಲಿಸಲಿಕ್ಕೋಸ್ಕರ ಮಾಡುವಂತ ಪಿತೂರಿ ಷಡ್ಯಂತ್ರ, ಇದು ಬೇರೆ ಏನಲ್ಲ. ಇದನ್ನು ಹೇಳುವಂಥದ್ದು ನಾನು, ಇದನ್ನು ನೋವು ಅಂತ ಹೇಳುದು. ಹಾಗಾದ್ರೆ ಆ ಹೆಣ್ಣು ಮಗುವಿಗೆ ಯಾರ್ದೋ ಹೆಣ್ಣು ಮಕ್ಕಳಾಗಲಿ, ಇವತ್ತು ಒಂದು ಇಂಥ 1000 ಘಟನೆಗಳ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿದೆ. ಇದಕ್ಕೆ ಯಾರು ಹೊಣೆ? ಇವತ್ತೇನು ಸೌಜನ್ಯ ಮುಂದೆ ಬಂದಿದೆ, ಆ ಕೇಸನ್ನು ಇಟ್ಕೊಂಡಿದ್ದೇವೆ, ಸಾಕ್ಷ್ಯಗಳು ಸಾವಿರಾರು ಸಾಕ್ಷ್ಯಗಳಿದ್ದಾವೆ ಇವತ್ತು. ಅದರ ಹಿಂದೆ ಒಂದು ಸಾವಿರಾರು ಹುಡುಗಿಯರು ಸತ್ತಿದ್ದಾರೆ ಇದೇ ಬಲಾತ್ಕಾರವಾಗಿ. ಇದಕ್ಕೆ ಯಾರು ಉತ್ತರ ಕೊಡೋದು? ಯಾರು ಉತ್ತರ ಕೊಡೋದು? ನಿಮಗೆ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ, CBI ಮೇಲೆ ಕೊಡೋದು ನಂಬಿಕೆ ಇಲ್ಲ, ಹೇಗೆ ಸರ್? ಯಾರು ಹೇಳುದು? ಯಾರು ಹೇಳಿದ್ದು? ನೀವು ಹೇಳ್ತಾ ಇರ್ಬೇಕು ನಂಬಿಕೆ ಇಲ್ಲ ಅಂತ. ನಮಗೆ ನಂಬಿಕೆ ಇದೆ, CBI ನಿಮ್ಗೆ ನಂಬಿಕೆ ಇಲ್ಲ ಇರ್ಬೋದು, ನಿಮ್ಗೆ ನಂಬಿಕೆ ಇಲ್ಲ ಇರ್ಬೋದು, ನಮ್ಗೆ ನಂಬಿಕೆ ಇದೆ ರೀ. ನಮ್ಮ ದೇಶದ ಕಾನೂನು. CBI ಮೇಲೆ ನಂಬಿಕೆ ಇಲ್ಲ. CBI ಮೇಲೆ ನಂಬಿಕೆ ಯಾಕೆ ಇಲ್ಲ? ಏನ್ ತಪ್ಪು ಮಾಡಿದ್ದಾರೆ ಅವರು? ನಿಮ್ಗೆ ಗೊತ್ತಿಲ್ವಾ? ನೀವು ಮಾಧ್ಯಮದವರು, ನಿಮ್ಗೆ ಗೊತ್ತಿರ್ಬೇಕಲ್ಲ, ತಿಳ್ಕೊಳ್ಳಿ ಅದನ್ನು ಫಸ್ಟ್ಗೆ. ನ್ಯಾಯಾಲಯನ ಹೇಳಿದಲ್ಲ CBIನವರು, CBI ವಿಶೇಷ ನ್ಯಾಯಾಲಯವೇ ಅವರನ್ನು 60 ದಿವಸದಲ್ಲಿ ತಗೊಳ್ಬೇಕು ಅಂತ ಹೇಳಿದ ಮೇಲೆ ತಗೊಂಡಿದ್ದಾರೆ ಅವರು. CBI ಅವರು ಯಾಕೆ 5 ತಿಂಗಳ ಮೇಲೆ ಹೋಗಿದ್ದು? ಇವರಿಗೆ ಮತ್ತು ಯಾಕೆ ಹೋಗಿದ್ದು ಸ್ವಾಮಿ? CBI ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿಬಿಟ್ಟಿದೆ. ಭ್ರಷ್ಟಾಚಾರ ತೊಡಗಿದ್ರೆ ಗೊತ್ತಾಗುದಿಲ್ವ ನಿಮ್ಗೆ? ನೀವು ಮಾಧ್ಯಮದವರು ಇದ್ದೀರಿ ಸ್ವಾಮಿ, ನೀವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಹತ್ರ ಜಡ್ಜ್ಮೆಂಟ್ ಓದಿದ್ರೆ ತಿಳುವಳಿಕೆ ಬರುತ್ತೆ ಇನ್ನಷ್ಟು ಮಾಹಿತಿ ಇರುತ್ತೆ ಅಂತ ಕೇಳ್ತಾ ಇದ್ದೀನಿ. ಜಡ್ಜ್ಮೆಂಟ್ ಓದಿ ಸ್ವಾಮಿ. ನೀವು ನಮ್ಮನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸುವಂತ ಕೆಲಸ ಮಾಡಬೇಡಿ. ಇಂಥದ್ದನ್ನೇ ಮಾತಾಡಿ ಇಂಥ ಕೆಲವು ವಕೀಲರು ಅವ್ರ ಜೊತೆ ಸೇರ್ಕೊಂಡು ನಮ್ಮ ಮೇಲೆ ಇದು ಮಾಡ್ಲಿಕ್ಕೆ ಕಂಟೆಂಪ್ಟು ಮಾಡ್ಲಿಕ್ಕೆ ಹೊರಟದ್ದು ಇದೆಲ್ಲ ನಡೆಯುವುದಿಲ್ಲ. ಒಂದು ಎಷ್ಟು ಜನರ ಕಣ್ಣಿಗೆ ಮಣ್ಣು ಹಾಕ್ಬೋದು? ಮಹೇಶ್ ಶೆಟ್ಟಿಯ ಕಣ್ಣಿಗೆ ಮಣ್ಣು ಹಾಕ್ಬೋದು, ಇಲ್ಲಿ ಇದ್ದವರೆಲ್ಲರ ಕಣ್ಣಿಗೆ ಮಣ್ಣು ಹಾಕ್ಲಿಕ್ಕೆ ಆಗುದಿಲ್ಲ. ಇದು ಸತ್ಯ ಇರುವಂತದ್ದು, ಗೊತ್ತಾಯ್ತಲ್ಲ? ಇದನ್ನೇ ಹೇಳುವಂಥದ್ದು. ನಮ್ಮ ಏಕಾಂಗಿ ಇದನ್ನ ನೋಡ್ಕೊಳ್ಳಿ. ಎಲ್ಲಿವರೆಗೂ ಸರ್? ಏಕಾಂಗಿ ಅಲ್ಲ ಸರ್, ಇವತ್ತು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನ ಇದ್ದಾರೆ ನಮ್ಮ ಹಿಂದ್ಗಡೆ. ಯಾಕೆ ಏಕಾಂಗಿ ಅಂತ ಹೇಳ್ತೀವಿ? ಎಷ್ಟು ಸಂಘಟನೆಗಳಿದ್ದಾವೆ, ಎಷ್ಟು ಲಾಯರ್ಸ್ಗಳಿದ್ದಾರೆ, ಎಷ್ಟು ದೊಡ್ಡ ಸಮಾಜ ಇದೆ ನಮ್ಮ ಹಿಂದೆ ಇದೆ. ಅದರಿಂದ ಹೋರಾಟ ಮಾಡ್ತಿದ್ದು. ನಾವಾಗಿ ಹೋರಾಟ ಮಾಡ್ಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಇದು ನಮ್ಮ ನೋವಿರುವಂಥದ್ದು. ನಾವು ಕಾನೂನಿಗೆ ಮನ್ನಣೆಯನ್ನು ಕೊಡ್ತೇವೆ. ಈ ದೇಶದ ಸಂವಿಧಾನ ಅದು ನಮ್ಮ ಸಂವಿಧಾನ, ಅದು ನಮ್ಮೆಲ್ಲರ ಸಂವಿಧಾನ. ಅದಕ್ಕೆ ಮನ್ನಣೆ ಕೊಡ್ತೇವೆ. ಕೆಲವು ಸಲ ನಾವು ನೋವಿನಿಂದ ಹೇಳ್ತೇವೆ. ನಾವು ನೋವು ಅಂತ ಹೇಳಿದ್ರೆ ಎಲ್ಲ ಕಡೆಯಲ್ಲಿ ನಮ್ಮ ಮೇಲೆ ಬ್ಲೇಮ್ ಮಾಡೋದು, ನಮ್ಮನ್ನೇ ಸಿಕ್ಕಿಸುವಂಥದ್ದು ಮಾಡೋದು. ಆಗ ನೋವಾಗ್ತದೆ. ಯಾಕಂತ ಹೇಳಿದ್ರೆ 12 ವರ್ಷದಿಂದ ಸೌಜನ್ಯ ಅನ್ನೋ ಮಗುವಿಗೆ ನ್ಯಾಯ ಸಿಗಲಿಲ್ಲ. ಅತೃಪ್ತ ಬಾಲಕಿಯನ್ನು ರಾಜ್ಯ ರಸ್ತೆಯಿಂದ 4 ಗಂಟೆಗೆ, ಸಾಯಂಕಾಲ 4 ಗಂಟೆಗೆ ಕೊಂಡೋಗಿ ಅತ್ಯಾಚಾರ ಮಾಡಿ ಮಾರ್ಗದ ಬದಿಯಲ್ಲೇ ಹಾಕಿದ್ದಾರೆ. ಅದಕ್ಕೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ನೋವು ಆಗೋದಿಲ್ಲ ನಮಗೆ? ಆ ನೋವಿನಿಂದ ಮಾತಾಡ್ತೇವೆ ನಾವು. ಅದು ನಮ್ಮ ನೋವು. ನಮ್ಮ ಮನೆಯ ಮಗಳು ಅವಳು, ಇದನ್ನು ಹೇಳುವಂಥದ್ದು. ಅದಕ್ಕೋಸ್ಕರ ಹೇಳುವಂಥದ್ದು, ಇವತ್ತೊಂದು ಒಳ್ಳೆಯ ಸಂದೇಶ ಸಮಾಜಕ್ಕೆ ಸಿಕ್ಕಿದೆ. ಇದು ಇನ್ನೂ ಕೂಡ ಹೀಗೆ ಮುಂದುವರಿಲಿ ಅಂತ ಹೇಳುವಂಥದ್ದು ನಮ್ಮ ಆಶಯ ಇರುವ. ನ್ಯಾಯಾಲಯ ನಂಬ್ತೀರಾ ಅಂದ್ರೆ ಬೀದಿ ಹೋರಾಟ ಯಾಕೆ? ಬೀದಿ ಹೋರಾಟ ನಿಮ್ಮಂಥವ್ರು ಮಾಧ್ಯಮದವರು ಹಾಕೋದ್ರಿಂದ ಬೀದಿ ಹೋರಾಟ ಆಗೋದು. ನೀವೆಲ್ಲ ಕರೆಕ್ಟ್ 12 ವರ್ಷದಿಂದ ಮಾಡ್ತಿದ್ರೆ ಬೀದಿ ಹೋರಾಟ ಆಗ್ತಿರ್ಲಿಲ್ಲ. ಆರೋಪಿಗಳು ಜೈಲಲ್ಲಾಗಿ ಗಲ್ಲು ಶಿಕ್ಷೆ ಆಗ್ತಿದ್ರು. ನೀವೀಗ ಮಹೇಶ್ ಶೆಟ್ಟಿ ಒಳಗೆ ಹೋಗ್ತಾನಂತ ಹೇಳಿ ನೋಡ್ಲಿಕ್ಕೆ ನೀವು ಬಂದದ್ದು ಮಾಧ್ಯಮದವರು. ಇಲ್ಲಾಂದ್ರೆ ಎಲ್ಲಿಯಾದ್ರೂ ಮಾಡಿದ್ರೆ ಇಷ್ಟ ತನಕ? ಯಾಕೆ? ಮೊನ್ನೆ ಒಂದೆರಡು ಮೀಡಿಯಾದವರು ಬಂದಿದ್ದಾರೆ. ಮೊನ್ನೆ ಒಳಗೆ ಹೋಗ್ತಾನಂತ ನೋಡ್ಲಿಕ್ಕೆ ಮಾಡಿಕೊಂಡು ಹೋಗಿದ್ದಾರೆ. ಇಷ್ಟ ತನಕ ಹಾಕ್ಲಿಲ್ಲ. ಯಾಕೆ ಹಾಕ್ಲಿಲ್ಲ ಸ್ವಾಮಿ? ಇದು ಇರುವಂತದ್ದು. ಬೀದಿ ಹೋರಾಟ ಅಲ್ಲ. ಬೀದಿ ಹೋರಾಟ ಯಾರು ಹೇಳ್ತಾರಲ್ಲ ಅವ್ರು ಮಾಡುದು ಬೀದಿ ಹೋರಾಟ. ಗತಿ ಇಲ್ಲದವ್ರು ಮಾಡುದು ಬೀದಿ ಹೋರಾಟ. 12 ವರ್ಷದಿಂದ ಮಾಡ್ಬೇಕಾ? 12 ವರ್ಷದಿಂದ ಮಾಡ್ಬೇಕು. ಬೀದಿ ಹೋರಾಟ ಅಲ್ಲ ಇದು, ಜನಸಾಮಾನ್ಯರ ಹೋರಾಟ. ಇದೀ ಸೌಜನ್ಯಳಿಗೆ ಮಾತ್ರ ಅಲ್ಲ, ಹೆಣ್ಣು ಸಮಾಜಕ್ಕೆ ನ್ಯಾಯ ಸಿಕ್ಕಿದಲ್ಲಿ, ಅಲ್ಲಿ ಒಂದು ಹುಡುಗಿದ್ದಾಗಿದ್ದಲ್ಲ, 1000 ಹುಡುಗಿ ಅತ್ಯಾಚಾರ ಕೊಲೆ ಆಗಿದೆ ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ. ಇದನ್ನು ನೆನಪಿಸ್ಕೊಳ್ತೇನೆ ನಾನು. ಇದು ಮುಂದಿನ ದಿನದಲ್ಲಿ ದಾಖಲೆ ಕೊಡ್ತೇವೆ ನಾವು. ಅದಕ್ಕೆ ಬೀದಿ ಹೋರಾಟ ಅನ್ನೋದಕ್ಕಿಂತ ಸರ್ಕಾರದ ಗಮನವನ್ನ ಈ ಪ್ರಕರಣದ ಮೇಲೆ ಸೆಳೆಯುವಂತಹ ಒಂದು ಸಾತ್ವಿಕವಾದಂತಹ ಒಂದು ಪ್ರಯತ್ನ. ಇದು ಬೀದಿ ಹೋರಾಟ ಅಂತ ಹೋರಾಟಗಾರರಿಗೆಲ್ಲ ಅವಮಾನಿಸೋದು ಬೇಡ. ನಾವು ಸರ್ಕಾರವನ್ನ ಆಗ್ರಹಿಸ್ತಾ ಇರೋದು ಮರು ತನಿಖೆಗಾಗಿ. ಆ ಮರು ತನಿಖೆ ಮಾಡ್ಲಿ ಅಂತ ನಾವು ಮನೇಲಿ ಕೂತ್ರೆ ಆಗೋದಿಲ್ಲ. ಹಾಗಾದ್ರೆ ಕಾವೇರಿಗಾಗಿ ಹೋರಾಟ ಮಾಡ್ತೇವೆ, ಇದೆಲ್ಲ ಬೀದಿ ಹೋರಾಟ. ಸರ್ಕಾರದ ಗಮನವನ್ನ ಈ ಅನ್ಯಾಯದ ವಿರುದ್ಧ ನಾವು ಸೆಳಿತಾ ಇದೀವಿ. ಈಗ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದೀವಿ. ನ್ಯಾಯಾಲಯದ ಆದೇಶವನ್ನ, CBI ನ್ಯಾಯಾಲಯದ ಆದೇಶವನ್ನ ಪರಿಶೀಲನೆ ಮಾಡಿ ಆಗ ಸತ್ಯಾಸತ್ಯತೆ ಹೊರಗಡೆ ಬರ್ತದೆ. ಒಂದು ಅಮಾಯಕ ಬಡ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋಂತಹ
ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇದು ಬೀದಿ ಹೋರಾಟ ಅಲ್ಲ. ಈ ಹೋರಾಟಕ್ಕೆ ಲಕ್ಷಾಂತರ ಕೋಟ್ಯಾಂತರ ಹೆಣ್ಣು ಮಕ್ಕಳ ತಾಯಂದಿರ ಆಶೀರ್ವಾದ ಕರ್ನಾಟಕದಲ್ಲೇ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿದೆ. ಅದು ತಮಗೂ ಸಹ ಮನವರಿಕೆ ಆಗಿದೆ ಅಂತ ನಾನು ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು.